ಸರ್ಕಾರ ಬರೆದುಕೊಟ್ಟಂತ ಭಾಷಣವನ್ನ ರಾಜ್ಯಪಾಲರು ಓದದೆ ಹಾಗೆ ನಿರ್ಗಮಿಸಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ನ ನಾಯಕರುಗಳು, ಕೆಲ ಶಾಸಕರುಗಳು ರಾಜ್ಯಪಾಲರನ್ನ ಅಡ್ಡಗಟ್ಟಿ ಆ ಮೂಲಕ ತಮ್ಮ ಸಿಟ್ಟನ್ನ ತೋರಿಸಿದ್ದಾರೆ. ಇದರಿಂದ ಕೆರಳಿರುವಂತ ಬಿಜೆಪಿ ನಾಯಕರು ಆ ಮೂಲಕ ಇವತ್ತಿನ ವಿಧಾನ ಮಂಡಲದ ಅಧಿವೇಶನದಲ್ಲಿ ಯಾರು ರಾಜ್ಯಪಾಲರಿಗೆ ಅಗೌರವವನ್ನು ತೋರಿದ್ರೋ ಅವರ ವಿರುದ್ಧ ಇವತ್ತು ಮುಗಿಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಸರ್ಕಾರದ ಭಾಷಣ ಓದದೆ ಗವರ್ನರ್ ಸೆಡ್ ಹೊಡೆದಿದ್ದಾರೆ. ಕೇವಲ 30 ಸೆಕೆಂಡ್ ಭಾಷಣ ಮಾಡಿ ರಾಜ್ಯಪಾಲರು ಹೊರಗಡೆ ನಡೆದಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ರನ್ನೇ ಕಾಂಗ್ರೆಸ್ ನಾಯಕರು ಅಡ್ಡಗಟ್ಟಿದ್ದಾರೆ. ಇಡೀ ಸದನ ರಣರಂಗವಾಗಿದೆ. ಗವರ್ನರ್ ಅಡ್ಡಗಟ್ಟಿದ ಕೈ ಶಾಸಕರಿಗೆ ಸಂಕಷ್ಟ. ಅಮಾನತಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹ. ಸರ್ಕಾರದ ಭಾಷಣ ಓದದೆ ಸದನದಿಂದ ಹೊರ ನಡೆಯುತ್ತಿದ್ದ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ. ತಾವರ್ ಚಂದ್ ಗೆಹ್ಲೋಟ್ರನ್ನ ತಡೆಯಲು ಯತ್ನಿಸಿದವರ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಇದನ್ನೇ ಇದೀಗ ಅಸ್ತ್ರವನ್ನಾಗಿ ಉಪಯೋಗಿಸಿ ಸರ್ಕಾರದ ವಿರುದ್ಧ ಇವತ್ತು ಸದನದಲ್ಲಿ ಮುಗಿಬೀಳಲಿದೆ. ಕೈ ಶಾಸಕರಿಗೆ ಸಂಕಷ್ಟ. ಸ್ಪೀಕರ್ ವಿರುದ್ಧ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾರೆಂದು 17 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಈಗ ರಾಜ್ಯಪಾಲರನ್ನ ಅಡ್ಡಗಟ್ಟಿದವರ ಮೇಲೆ ಕ್ರಮ ಆಗಬೇಕು. ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರನ್ನ ಬಲವಂತವಾಗಿ ತಡೆದು ಅಸಂವಿಧಾನಿಕವಾಗಿ ನಡೆದುಕೊಂಡಿದ್ದಾರೆ. ಗವರ್ನರ್ ವಿರುದ್ಧ ಧಿಕ್ಕಾರ ಕೂಗಿದ ಶಾಸಕರ ಪಟ್ಟಿ ಹಿಡಿದು ಅಮಾನತು ಮಾಡಿ. ವಿಧಾನಸಭೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಮಾಗಡಿ ಬಾಲಕೃಷ್ಣ, ರಾಜೇಗೌಡ ಸೇರಿದಂತೆ ಹಲವರು ಧಿಕ್ಕಾರ ಕೂಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನೇರವಾಗಿ ರಾಜ್ಯಪಾಲರನ್ನ ತಡೆದಿದ್ದಾರೆ. ಅನೇಕ ವಿಧಾನ ಪರಿಷತ್ ಸದಸ್ಯರು ಕೂಡ ಧಿಕ್ಕಾರ ಕೂಗಿದ್ದಾರೆ. ಅಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಇವತ್ತು ಸದನದಲ್ಲಿ ಪಟ್ಟು ಹಿಡಿಯಲಿದ್ದಾರೆ. ಆರಂಭದಲ್ಲೇ ಅಧಿವೇಶನ ಕಾವೇರಿದೆ. ನಿನ್ನೆಯಂತೂ ಇಡೀ ಸದನ ಕೆಂಡವಾಗಿದೆ. ಇವತ್ತು ಇನ್ನು ಏನೆಲ್ಲ ಹೈಡ್ರಾಮಾ ಸೃಷ್ಟಿಯಾಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಸಾಕಷ್ಟು ಜೋರಾದ ಬಿಸಿ ಬಿಸಿ ಚರ್ಚೆಗಳಾಗೋದಕ್ಕೆ ಎದುರು ಪಾಳ್ಯದಲ್ಲಿ ಸಿದ್ಧತೆಗಳು ನಡೆದಿವೆ. ಏನೆಲ್ಲ ಆಗಬಹುದು, ಹೇಗೆ ಅಧಿವೇಶನ ಶುರುವಾಗಬಹುದು, ನಿಮ್ಮ ಹತ್ರ ಏನು ಇನ್ಪುಟ್ಸ್ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾಡಬೇಕಾಗಿದ್ದಂತ ಸ್ಪೀಚ್ ನ ವಿಚಾರವಾಗಿ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಅಥವಾ ಸರ್ಕಾರ ಏನಿದೆ ತೀವ್ರವಾಗಿ ತರಾಟೆಯನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಯನ್ನ ನಾವು ನೋಡ್ತಿರುವಂತದ್ದು. ಕಾರಣ ಏನು ಅಂತ ನಾವು ನೋಡಿದಾಗ ರಾಜ್ಯಪಾಲರ ನಡೆ ನಿನ್ನೆ ಒಂದು ವೇಳೆ ಅವರು ಬರದೇ ಹೋಗಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಒಂದು ಸೂಚನೆಯನ್ನ ಅಥವಾ ಆರ್ಡರ್ಸ್ ಅನ್ನ ಪಾಸ್ ಮಾಡಿ ಗವರ್ನರ್ಗೆ ಡೈರೆಕ್ಷನ್ ಮಾಡಿಸುವಂತ ಪ್ಲಾನ್ ನಲ್ಲಿ ಇದ್ದಂತ ಸರ್ಕಾರಕ್ಕೆ ಒಂದು ಹೊಡೆತ ಬಿದ್ದಿದ್ದೇನೆಂದ್ರೆ ಟ್ಯಾಕ್ಟ್ಫುಲಿ ನಡ್ಕೊಂಡಂತ ಗವರ್ನರ್ ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆದರೆ ಸರ್ಕಾರದ ಪರವಾಗಿ ಬರೆದುಕೊಟ್ಟಿದ್ದಂತ ಪೂರ್ಣ ಕಾಪಿಯನ್ನ ಓದದೆ ಕೇವಲ 2 ಲೈನ್ ಮುಂದೆ 2 ಲೈನ್ ಹಿಂದೆ ಓದಿ ತಮ್ಮ ಭಾಷಣವನ್ನ ಸಾಂಕೇತಿಕವಾಗಿ ಮುಗಿಸಿದ್ದಾರೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರು ನ್ಯಾಷನಲ್ ಆಂಥಮ್ ಆಗೋ ಮೊದಲು ಹೋಗಬಾರ್ದಾಗಿತ್ತು, ಆದರೆ ಹೋಗಿದ್ದಾರೆ ಅನ್ನೋ ವಿಚಾರವನ್ನು ಮುಂದಿಟ್ಟು ಈ ಒಂದು ವಿಚಾರವನ್ನ ಸರ್ಕಾರ ಪ್ರಸ್ತಾಪ ಮಾಡುತ್ತೆ. ವಿಪಕ್ಷಗಳ ವಿರುದ್ಧ ಹೋರಾಟವನ್ನ ನಡೆಸುವಂತ, ವಿಪಕ್ಷಗಳಿಗೆ ತಾಕೀತು ಮಾಡುವಂತ ಕೆಲಸವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇದು, ಮನ್ರೇಗಾ ಹೆಸರನ್ನ ಬದಲಾಯಿಸಿ ಮಹಾತ್ಮ ಗಾಂಧಿರವರಿಗೆ ಬಿಜೆಪಿ ತಂದುಕೊಟ್ಟಂತ ಅಗೌರವವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡುವಂತ ಪ್ಲಾನ್ ನಲ್ಲಿ ಇದಿರುತ್ತೆ. ಅದರ ಜೊತೆಗೆ ವಿಬಿಜಿ ರಾಮ್ಜಿ ಹೆಸರನ್ನ ತರೋದಲ್ಲದೆ ಅದರಿಂದ ಯಾವ ರೀತಿ ಕಾರ್ಮಿಕರಿಗೆ, ಯಾವ ರೀತಿ ಮಹಿಳೆಯರಿಗೆ, ಯಾವ ರೀತಿ ಹಳ್ಳಿಯಲ್ಲಿರುವಂತಹ ರೈತರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಈಗ ವಿಪಕ್ಷಗಳ ವಿರುದ್ಧ ಹರಿಹಾಯುವಂತ ಪ್ಲಾನ್ ನಲ್ಲಿ ಇರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ರವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಮಾತನಾಡೋದನ್ನ ಅದನ್ನು ಕೂಡ ಒಂದಿಷ್ಟು ಪಾಯಿಂಟ್ಗಳನ್ನಿಟ್ಟು ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂತಹ ಅನುದಾನಗಳ ವಿಚಾರವಾಗಿ, ರೈತರಿಗೆ ನೀಡಿರುವಂತಹ ಸಹಾಯಧನದ ವಿಚಾರವಾಗಿ ಪ್ರಸ್ತಾಪ ಮಾಡಿ ಅದನ್ನು ಕೂಡ ಹೋರಾಟ ಮಾಡುವಂತ, ಅದನ್ನು ಕೂಡ ತಾಕೀತು ಮಾಡುವಂತ ಕೆಲಸವನ್ನ ಇವತ್ತು ಮಾಡೋರಿದ್ದಾರೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಬಿಜೆಪಿಯಿಂದ ಸರ್ಕಾರದ ವೈಫಲ್ಯಗಳನ್ನ, ಗೂಂಡಾ ರಾಜ್ಯವನ್ನ ಎತ್ತಿ ಹಿಡುವಂತ ಕೆಲಸವನ್ನ ಮಾಡುವಂತ ನಿರೀಕ್ಷೆಯಲ್ಲಿ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್.
ಸರ್ಕಾರ ಬರೆದುಕೊಟ್ಟಂತ ಭಾಷಣವನ್ನ ರಾಜ್ಯಪಾಲರು ಓದದೆ ಹಾಗೆ ನಿರ್ಗಮಿಸಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ನ ನಾಯಕರುಗಳು, ಕೆಲ ಶಾಸಕರುಗಳು ರಾಜ್ಯಪಾಲರನ್ನ ಅಡ್ಡಗಟ್ಟಿ ಆ ಮೂಲಕ ತಮ್ಮ ಸಿಟ್ಟನ್ನ ತೋರಿಸಿದ್ದಾರೆ. ಇದರಿಂದ ಕೆರಳಿರುವಂತ ಬಿಜೆಪಿ ನಾಯಕರು ಆ ಮೂಲಕ ಇವತ್ತಿನ ವಿಧಾನ ಮಂಡಲದ ಅಧಿವೇಶನದಲ್ಲಿ ಯಾರು ರಾಜ್ಯಪಾಲರಿಗೆ ಅಗೌರವವನ್ನು ತೋರಿದ್ರೋ ಅವರ ವಿರುದ್ಧ ಇವತ್ತು ಮುಗಿಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಸರ್ಕಾರದ ಭಾಷಣ ಓದದೆ ಗವರ್ನರ್ ಸೆಡ್ ಹೊಡೆದಿದ್ದಾರೆ. ಕೇವಲ 30 ಸೆಕೆಂಡ್ ಭಾಷಣ ಮಾಡಿ ರಾಜ್ಯಪಾಲರು ಹೊರಗಡೆ ನಡೆದಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ರನ್ನೇ ಕಾಂಗ್ರೆಸ್ ನಾಯಕರು ಅಡ್ಡಗಟ್ಟಿದ್ದಾರೆ. ಇಡೀ ಸದನ ರಣರಂಗವಾಗಿದೆ. ಗವರ್ನರ್ ಅಡ್ಡಗಟ್ಟಿದ ಕೈ ಶಾಸಕರಿಗೆ ಸಂಕಷ್ಟ. ಅಮಾನತಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹ. ಸರ್ಕಾರದ ಭಾಷಣ ಓದದೆ ಸದನದಿಂದ ಹೊರ ನಡೆಯುತ್ತಿದ್ದ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ. ತಾವರ್ ಚಂದ್ ಗೆಹ್ಲೋಟ್ರನ್ನ ತಡೆಯಲು ಯತ್ನಿಸಿದವರ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಇದನ್ನೇ ಇದೀಗ ಅಸ್ತ್ರವನ್ನಾಗಿ ಉಪಯೋಗಿಸಿ ಸರ್ಕಾರದ ವಿರುದ್ಧ ಇವತ್ತು ಸದನದಲ್ಲಿ ಮುಗಿಬೀಳಲಿದೆ. ಕೈ ಶಾಸಕರಿಗೆ ಸಂಕಷ್ಟ. ಸ್ಪೀಕರ್ ವಿರುದ್ಧ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾರೆಂದು 17 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಈಗ ರಾಜ್ಯಪಾಲರನ್ನ ಅಡ್ಡಗಟ್ಟಿದವರ ಮೇಲೆ ಕ್ರಮ ಆಗಬೇಕು. ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರನ್ನ ಬಲವಂತವಾಗಿ ತಡೆದು ಅಸಂವಿಧಾನಿಕವಾಗಿ ನಡೆದುಕೊಂಡಿದ್ದಾರೆ. ಗವರ್ನರ್ ವಿರುದ್ಧ ಧಿಕ್ಕಾರ ಕೂಗಿದ ಶಾಸಕರ ಪಟ್ಟಿ ಹಿಡಿದು ಅಮಾನತು ಮಾಡಿ. ವಿಧಾನಸಭೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಮಾಗಡಿ ಬಾಲಕೃಷ್ಣ, ರಾಜೇಗೌಡ ಸೇರಿದಂತೆ ಹಲವರು ಧಿಕ್ಕಾರ ಕೂಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನೇರವಾಗಿ ರಾಜ್ಯಪಾಲರನ್ನ ತಡೆದಿದ್ದಾರೆ. ಅನೇಕ ವಿಧಾನ ಪರಿಷತ್ ಸದಸ್ಯರು ಕೂಡ ಧಿಕ್ಕಾರ ಕೂಗಿದ್ದಾರೆ. ಅಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಇವತ್ತು ಸದನದಲ್ಲಿ ಪಟ್ಟು ಹಿಡಿಯಲಿದ್ದಾರೆ. ಆರಂಭದಲ್ಲೇ ಅಧಿವೇಶನ ಕಾವೇರಿದೆ. ನಿನ್ನೆಯಂತೂ ಇಡೀ ಸದನ ಕೆಂಡವಾಗಿದೆ. ಇವತ್ತು ಇನ್ನು ಏನೆಲ್ಲ ಹೈಡ್ರಾಮಾ ಸೃಷ್ಟಿಯಾಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಸಾಕಷ್ಟು ಜೋರಾದ ಬಿಸಿ ಬಿಸಿ ಚರ್ಚೆಗಳಾಗೋದಕ್ಕೆ ಎದು ಪಾಳ್ಯದಲ್ಲಿ ಸಿದ್ಧತೆಗಳು ನಡೆದಿವೆ. ಏನೆಲ್ಲ ಆಗಬಹುದು, ಹೇಗೆ ಅಧಿವೇಶನ ಶುರುವಾಗಬಹುದು, ನಿಮ್ಮ ಹತ್ರ ಏನು ಇನ್ಪುಟ್ಸ್ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾಡಬೇಕಾಗಿದ್ದಂತ ಸ್ಪೀಚ್ ನ ವಿಚಾರವಾಗಿ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಅಥವಾ ಸರ್ಕಾರ ಏನಿದೆ ತೀವ್ರವಾಗಿ ತರಾಟೆಯನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಯನ್ನ ನಾವು ನೋಡ್ತಿರುವಂತದ್ದು. ಕಾರಣ ಏನು ಅಂತ ನಾವು ನೋಡಿದಾಗ ರಾಜ್ಯಪಾಲರ ನಡೆ ನಿನ್ನೆ ಒಂದು ವೇಳೆ ಅವರು ಬರದೇ ಹೋಗಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಒಂದು ಸೂಚನೆಯನ್ನ ಅಥವಾ ಆರ್ಡರ್ಸ್ ಅನ್ನ ಪಾಸ್ ಮಾಡಿ ಗವರ್ನರ್ಗೆ ಡೈರೆಕ್ಷನ್ ಮಾಡಿಸುವಂತ ಪ್ಲಾನ್ ನಲ್ಲಿ ಇದ್ದಂತ ಸರ್ಕಾರಕ್ಕೆ ಒಂದು ಹೊಡೆತ ಬಿದ್ದಿದ್ದೇನೆಂದ್ರೆ ಟ್ಯಾಕ್ಟ್ಫುಲಿ ನಡ್ಕೊಂಡಂತ ಗವರ್ನರ್ ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆದರೆ ಸರ್ಕಾರದ ಪರವಾಗಿ ಬರೆದುಕೊಟ್ಟಿದ್ದಂತ ಪೂರ್ಣ ಕಾಪಿಯನ್ನ ಓದದೆ ಕೇವಲ 2 ಲೈನ್ ಮುಂದೆ 2 ಲೈನ್ ಹಿಂದೆ ಓದಿ ತಮ್ಮ ಭಾಷಣವನ್ನ ಸಾಂಕೇತಿಕವಾಗಿ ಮುಗಿಸಿದ್ದಾರೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರು ನ್ಯಾಷನಲ್ ಆಂಥಮ್ ಆಗೋ ಮೊದಲು ಹೋಗಬಾರ್ದಾಗಿತ್ತು, ಆದರೆ ಹೋಗಿದ್ದಾರೆ ಅನ್ನೋ ವಿಚಾರವನ್ನು ಮುಂದಿಟ್ಟು ಈ ಒಂದು ವಿಚಾರವನ್ನ ಸರ್ಕಾರ ಪ್ರಸ್ತಾಪ ಮಾಡುತ್ತೆ. ವಿಪಕ್ಷಗಳ ವಿರುದ್ಧ ಹೋರಾಟವನ್ನ ನಡೆಸುವಂತ, ವಿಪಕ್ಷಗಳಿಗೆ ತಾಕೀತು ಮಾಡುವಂತ ಕೆಲಸವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿರುವಂತದ್ದು ಮೊದಲೇ ಪಾಯಿಂಟ್ ಆಗುತ್ತೆ. ಎರಡನೇದು, ಮನ್ರೇಗಾ ಹೆಸರನ್ನ ಬದಲಾಯಿಸಿ ಮಹಾತ್ಮ ಗಾಂಧಿರವರಿಗೆ ಬಿಜೆಪಿ ತಂದುಕೊಟ್ಟಂತ ಅಗೌರವವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡುವಂತ ಪ್ಲಾನ್ ನಲ್ಲಿ ಇದಿರುತ್ತೆ. ಅದರ ಜೊತೆಗೆ ಬಿಬಿಜಿ ರಾಮ್ಜಿ ಹೆಸರನ್ನ ತರೋದಲ್ಲದೆ ಅದರಿಂದ ಯಾವ ರೀತಿ ಕಾರ್ಮಿಕರಿಗೆ, ಯಾವ ರೀತಿ ಮಹಿಳೆಯರಿಗೆ, ಯಾವ ರೀತಿ ಹಳ್ಳಿಯಲ್ಲಿರುವಂತಹ ರೈತರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ವಿಚಾರವನ್ನ ಕೂಡ ಈಗ ವಿಪಕ್ಷಗಳ ವಿರುದ್ಧ ಹರಿಹಾಯುವಂತ ಪ್ಲಾನ್ ನಲ್ಲಿ ಇರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ರವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಮಾತನಾಡೋದನ್ನ ಅದನ್ನು ಕೂಡ ಒಂದಿಷ್ಟು ಪಾಯಿಂಟ್ಗಳನ್ನಿಟ್ಟು ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂತಹ ಅನುದಾನಗಳ ವಿಚಾರವಾಗಿ, ರೈತರಿಗೆ ನೀಡಿರುವಂತಹ ಸಹಾಯಧನದ ವಿಚಾರವಾಗಿ ಪ್ರಸ್ತಾಪ ಮಾಡಿ ಅದನ್ನು ಕೂಡ ಹೋರಾಟ ಮಾಡುವಂತ, ಅದನ್ನು ಕೂಡ ತಾಕೀತು ಮಾಡುವಂತ ಕೆಲಸವನ್ನ ಇವತ್ತು ಮಾಡೋರಿದ್ದಾರೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಬಿಜೆಪಿಯಿಂದ ಸರ್ಕಾರದ ವೈಫಲ್ಯಗಳನ್ನ, ಗೂಂಡಾ ರಾಜ್ಯವನ್ನ ಎತ್ತಿ ಹಿಡುವಂತ ಕೆಲಸವನ್ನ ಮಾಡುವಂತ ನಿರೀಕ್ಷೆಯಲ್ಲಿ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್.